ನಮಸ್ಕಾರ ವೀಕ್ಷಕರೇ, ಕೆಲವೊಂದು ಕಾಲಜ್ಞಾನಗಳಲ್ಲಿ ನಮಗಾಗಲೇ ತಿಳಿಸಿದರೆ ಏನು ನಡೀತಾ ಇದೆ, ವಿಚಿತ್ರಗಳು ಸಂಭವಿಸ್ತವೆ. ನಮ್ಮ ಸುತ್ತಮುತ್ತ ಈ ಥರ ವಿಚಿತ್ರಗಳು ಸಂಭವಿಸಿದಾಗ ನಾವು ಅರ್ಥ ಮಾಡ್ಕೋಬೇಕು, ಇದು ಪ್ರಕೃತಿ ನಮಗೆ ಕೊಡ್ತಾ ಇರುವಂಥ ಕುರುಹುಗಳು, ಮುಂದೆ ದೊಡ್ಡ ವಿನಾಶಕ್ಕೆ ಇದೆಲ್ಲ ಆಗ್ತಾ ಇರುವಂಥ ಸಾಕ್ಷಿಗಳು ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಚಿತ್ರ ಸಂಗತಿಗಳು ಈಗ ನಡೀತಾ ಇರೋದು ಗೋವಾ ಸರೌಂಡಿಂಗ್ ಅಲ್ಲಿ ವಿಡಿಯೋ ಮಾಡಿ ಆಲ್ರೆಡಿ ತುಂಬಾ ಜನ ಶೇರ್ ಮಾಡ್ತಾ ಇದ್ದಾರೆ. ನೀವು ಕೂಡ ಆ ವಿಡಿಯೋಗಳನ್ನ ನೋಡ್ಬೋದು. ಅದರಲ್ಲಿ ಏನಂದ್ರೆ ಸಮುದ್ರ ತಟಕ್ಕೆ ಲಕ್ಷಾಂತರ ಮೀನುಗಳು ಬಂದು ಸಾಯ್ತಾ ಇದ್ದಾವೆ. ಅದನ್ನ ಗೋವಾದಲ್ಲಿ ನೋಡ್ಬೋದು. ಎಷ್ಟು ಮೀನುಗಳು ಸಮುದ್ರದ ಎಡ್ಜ್ಗೆ ಬಂದು ಸಾಯ್ತಾ ಇದ್ದಾವೆ. ಇಂಥ ವಿಚಿತ್ರಗಳು ಯಾವಾಗಲೂ ಒಂದು ಸಲ ಸಂಭವಿಸುತ್ತೆ. ನಾರ್ಮಲ್ ಆಗಿ ಸಮುದ್ರದಲ್ಲಿ ಯಾವ್ದಾದ್ರು ವಿಷ ರಾಸಾಯನಿಕ ಮಿಕ್ಸ್ ಆಗಿ ಈ ರೀತಿ ಮೀನುಗಳು ತಟಕ್ಕೆ ಬಂದು ಸಾಯ್ತಾ ಇರ್ತವೆ. ಅದರಲ್ಲೂ ಏನಂದ್ರೆ ಈ ರೀತಿ ರಾಸಾಯನಿಕ ಏನಾದ್ರೂ ಲೀಕ್ ಆದ್ರೆ ಎಲ್ಲಾ ರೀತಿ ಫಿಶ್ಗಳು ಸಾಯ್ಬೇಕು. ಇಲ್ಲಿ ಏನಂದ್ರೆ ಒಂದೇ ರೀತಿ, ಅದರಲ್ಲೂ ಥೌಸಂಡ್ಸ್ ಆಫ್ ಸರಡೈನ್ ಫಿಶ್ ಸರ್ಫೇಸ್ ನಿಯರ್ ಗೋವಾ ಬೀಚ್. ಎಕ್ಸ್ಪರ್ಟ್ ಕಾಲ್ ಇಟ್ ರೇರ್ ಈವೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಅಪರೂಪವಾಗಿ ನಡೆಯುವಂಥದ್ದು. ಅದು ಒಂದೇ ಜಾತಿ ಮೀನುಗಳು ಸಮುದ್ರದ ತಟದಲ್ಲಿ ಬಂದು ಸಾಯ್ತಾ ಇರೋದು. ಈ ರೀತಿ ಯಾವಾಗ್ಲೂ ನಡೆದಿಲ್ಲ. ಇದು ಅಪರೂಪಕ್ಕೆ ಈ ರೀತಿ ನಡೀತಾ ಇದೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಪಣಜಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತ ಈ ಬೀಚ್ ಅಲ್ಲಿ ಈ ರೀತಿ ವಿಶೇಷವಾಗಿ ಮೀನುಗಳು ಬಂದು ಎಡ್ಜ್ ಅಲ್ಲಿ ಸಾಯ್ತಾ ಇದ್ದಾವೆ. ಇದಕ್ಕೆ ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದಾರೆ. ಆ ವಿಡಿಯೋದಲ್ಲೂ ನೋಡ್ಬೋದು ನಾವು ಮೀನುಗಳು ಯಾವ ರೀತಿ ಸಮುದ್ರದ ತಟಕ್ಕೆ ಬಂದು ಸಾಯ್ತಾ ಇದ್ದಾವೆ. ಲಕ್ಷಾಂತರ ಮೀನುಗಳು, ಅದು ಒಂದೇ ಜಾತಿ ಮೀನುಗಳು. ನಾನು ಮೊದಲು ಅದಕ್ಕೆ ಹೇಳಿದ್ದು ಕಾಲಜ್ಞಾನಿಗಳು ವಿಚಿತ್ರಗಳು ನಡೆಯುತ್ತೆ ಅಂತ ಹೇಳಿದ್ರು. ಇದನ್ನು ಕೂಡ ವಿಚಿತ್ರ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೈಂಟಿಸ್ಟ್ಗಳೇ ಒಪ್ಕೊಳ್ತಾ ಇದ್ದಾರೆ ಇದು ರೇರ್ ಆಗಿ ನಡೆಯುವಂತ ಸಿಚುಯೇಷನ್, ಈ ರೀತಿ ಯಾವಾಗ್ಲೂ ನಡೆದಿಲ್ಲ ಅಂತ ಸೈಂಟಿಸ್ಟ್ಗಳೇ ಒಪ್ಕೊಳ್ತಾ ಇದ್ದಾರೆ. ಈ ವಿಡಿಯೋಗಳಲ್ಲಿ ಕಾಣ್ತಾ ಇದೆ ಜನ ಮೀನುಗಳನ್ನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕೆರೆ ಬದಿನಲ್ಲಿ ಮೀನುಗಳನ್ನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಜನ. ನಾರ್ಮಲ್ ಆಗಿ ನಾನು ಮೊದಲೇ ಹೇಳಿದೆ ಈ ರೀತಿ ಸಂಗತಿಗಳು ನಡೆಯೋದೇ ಇಲ್ಲ, ಅಂತ ಸಂಗತಿಗಳು ನಡೀತಾ ಇದ್ದಾವೆ. ಇದನ್ನ ಅಧ್ಯಯನ ಮಾಡಿರುವಂತ ಡಾಕ್ಟರ್ ಬಾಬರ್ ಇಂಗೋಲ್ ಅನ್ನೋರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನಾಲಜಿ ಇದರಲ್ಲಿ ಹೇಳ್ತಾ ಇರೋದೇನಂದ್ರೆ ಇದು ವೆರಿ ರೇರ್, ಅಂದ್ರೆ ತುಂಬಾ ಅಪರೂಪವಾದ ದೃಶ್ಯ. ಅಂದ್ರೆ ಈ ಮೀನುಗಳು ಬದುಕುವಂತ ಜಾಗದಲ್ಲಿ ಸಮುದ್ರದ ಟೆಂಪರೇಚರ್ ಇದ್ದಕ್ಕಿದ್ದಂಗೆ ರೈಸ್ ಆಗೋದ್ರಿಂದ ಈ ಮೀನುಗಳು ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಮಾಡಿ ಸಮುದ್ರದ ದಡಕ್ಕೆ ಬಂದು ಸಾಯ್ತಾ ಇದ್ದಾವೆ ಅಂತಾನೆ ಇವರು ಹೇಳ್ತಾ ಇರೋದು. ಅಂದ್ರೆ ಈಗ ಅವ್ರು ಹೇಳ್ತಾ ಇರೋದು ಆತರ ಮೈಗ್ರೇಷನ್ ಆಗೋ ಟೈಮ್ನಲ್ಲಿ ಕೆಲವೊಂದು ಸಲ ಈ ರೀತಿ ತಟಕ್ಕೆ, ಸಮುದ್ರ ತಟಕ್ಕೆ, ನದಿ ತಟಕ್ಕೆ ಬಂದು ಮೀನುಗಳು ಸಿಕ್ಕಾಕೊಳ್ತವೆ, ಸಾಯ್ತವೆ ಅಂತಾನೆ ಹೇಳಿದ್ದಾರೆ. ಇದು ಅಪರೂಪವಾದ ಸಂಗತಿ. ಸಮುದ್ರದ ಟೆಂಪರೇಚರ್ ರೈಸ್ ಆದ್ರೆ ಮಾತ್ರ ಇಂಥದ್ದೆಲ್ಲ ಆಗುತ್ತೆ. ಅದು ಒಂದೇ ಜಾತಿ ಮೀನುಗಳು ಈ ರೀತಿ ಮೈಗ್ರೇಷನ್ ಅಂದ್ರೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. ಅಂತ ವಿಷಯಗಳು ನಡೆಯುತ್ತೆ. ಈಗ ಅದು ನಡೀತಾ ಇದೆ. ಅಂದ್ರೆ ಈ ಗೋವಾ ಸರೌಂಡಿಂಗ್ ಅಲ್ಲಿ ಸಮುದ್ರದ ಸರ್ಫೇಸ್ ಬಿಸಿ ಆಗ್ತಾ ಇದೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಈ ರೀತಿ ಲಾಸ್ಟ್ ಇಯರ್ ಕೂಡ ಕೇರಳದಲ್ಲಿ ಒಂದು ರೌಂಡ್ ಆಗಿದೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಸಮುದ್ರದ ಟೆಂಪರೇಚರ್ ರೈಸ್ ಆಗ್ತಾ ಇದ್ದಾಗೆ ಮೀನುಗಳು ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗೋದಕ್ಕೆ ಶುರು ಮಾಡ್ತವೆ. ಅವುಗಳು ಊಟ ಹುಡ್ಕೊಂಡು ಹೋಗ್ಬೋದು, ಇಲ್ಲ ಅಲ್ಲಿ ಬದುಕೋದಕ್ಕೆ ವಾತಾವರಣ ಸರಿ ಆಗದೆ ಇರೋದ್ರಿಂದ ಬೇರೆ ಕಡೆ ಜಾಗಗಳನ್ನ ಹುಡ್ಕೊಂಡು ಹೋಗ್ಬೋದು. ಅಂತ ಸಂಗತಿಗಳು ಈಗ ಈ ಸಮುದ್ರ ಭಾಗದಲ್ಲಿ ನಡೀತಾ ಇರ್ಬೋದು ಅಂತಾನೆ ಸೈಂಟಿಸ್ಟ್ಗಳು ತಿಳಿಸಿದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು, ನಮ್ಮ ಸುತ್ತಮುತ್ತ 108 ವಿಚಿತ್ರಗಳು ನಡೀತಾ ಇರುತ್ತೆ. ಇಂಥ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರಬೇಕು. ಇದರಿಂದ ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಕೆಲವೊಂದು ನಮಗಿಂತ ಮುಂಚೆ ಪ್ರಾಣಿಗಳಿಗೆ ಕೆಲವೊಂದು ಮುನ್ಸೂಚನೆಗಳು ಗೊತ್ತಾಗುತ್ತೆ. ಪ್ರಾಣಿಗಳಿಗೆ ಮುಂದೆ ಭೂಕಂಪ ಆಗುವುದಾ ಇಲ್ಲ ಪ್ರವಾಹ ಬರುವಾಗ ಪ್ರಾಣಿಗಳಿಗೆ ಕೆಲವೊಂದು ಪ್ರಕೃತಿ ಶಕ್ತಿ ಕೊಟ್ಟಿರೋದೇನಂದ್ರೆ ಅವಕ್ಕೆ ಮುಂಚೆನೆ ಈ ರೀತಿ ಅನುಭವಗಳಾಗುತ್ತೆ ಮುಂದೆ ಆಗುವಂತ ಅನಾಹುತಗಳ ಬಗ್ಗೆ. ಆಗ ಅವುಗಳು ಸುರಕ್ಷಿತ ಜಾಗಕ್ಕೆ ಹೋಗಿ ಉಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತವೆ. ಅವುಗಳನ್ನ ನಾವು ಯಾಕೆ ಡಿಪೆಂಡ್ ಆಗ್ಬೇಕು ಅಂದ್ರೆ ಇದೇ ಒಂದೇ ಒಂದು ಕಾರಣಕ್ಕೋಸ್ಕರ. ಯಾವುದೇ ಅನಾಹುತಗಳಾದಾಗ ನಾವು ಸಾಕಿರೋ ನಾಯಿ ಆಗ್ಬೋದು, ಬೆಕ್ಕಾಗ್ಬೋದು, ಇಲ್ಲ ಬೇರೆ ಪ್ರಾಣಿ ಪಕ್ಷಿಗಳಾಗ್ಬೋದು, ಅವುಗಳು ಒಳ್ಳೆ ಸುರಕ್ಷಿತ ಜಾಗಕ್ಕೆ ಹೋಗಿ ಉಳ್ಕೊಳ್ಳೋ ಅಂತ ಪ್ರಯತ್ನ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ಪ್ರಾಣಿಗಳನ್ನ ಸಾಕಿ ಪ್ರಾಣಿಗಳನ್ನ ಉಳಿಸಿ ಅಂತ ಪ್ರಾಣಿ ಸಂರಕ್ಷಣಾ ಅವರು ಕೇಳ್ಕೊಳ್ಳೋದು. ಇದರಿಂದ ಮುಂದಿನ ಮನುಷ್ಯ ಜನಾಂಗಕ್ಕೂ ಒಳ್ಳೇದು. ಪ್ರಾಣಿಗಳಿಲ್ಲ ಅಂದ್ರೆ ಮುಂದಿನ ಜನಾಂಗಕ್ಕೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಂತ ಸನ್ನಿವೇಶಗಳು ಬರಬಾರ್ದು ಅಂತಾನೆ ಪ್ರಾಣಿಗಳನ್ನ ಉಳಿಸಿ ಅಂತಾನೆ ಎಲ್ಲ ಹೋರಾಟ ಮಾಡ್ತಾ ಇರೋದು. ಇಂಥ ವಿಷಯಗಳು ನಿಮಗೂ ಸಿಗ್ತಾ ಇರುತ್ತೆ. ಆದಷ್ಟು ನಮಗೂ ಶೇರ್ ಮಾಡಿ ನಾವು ಅದ್ರ ಬಗ್ಗೆ ಒಂದು 4 ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.